ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕೇಳಿ ಬಂದಿದೆ. ಟೇಕ್ ಆಫ್ಗೆ ಹೊರಟಿದ್ದ ವಿಮಾನದಲ್ಲಿ ಬೆದರಿಕೆಯ ಸಂದೇಶ ನೀಡಲಾಗಿರುವಂಥದ್ದು. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳುತ್ತಿದ್ದಂತಹ ಫ್ಲೈಟ್ನಲ್ಲಿ ಈ ರೀತಿಯಾಗಿ ಬಾಂಬ್ ಬೆದರಿಕೆ ಕೇಳಿ ಬಂದಿರುವಂಥದ್ದು. 6E6423 ಇಂಡಿಗೋ ಫ್ಲೈಟ್ನಲ್ಲಿ ಬಾಂಬ್ ಬೆದರಿಕೆಯ ಪತ್ರ ಸಿಕ್ಕಿರುವಂಥದ್ದು. ವಿಮಾನದ ಲ್ಯಾವೆಟರ್ನಲ್ಲಿ ಡೋಂಟ್ ಗೋ ಬಾಂಬ್ ಹೇ ಅಂತ ಹೇಳಿ ಒಂದು ಪತ್ರ ದೊರಕಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈ ಒಂದು ಘಟನೆ ತಡರಾತ್ರಿ ನಡೆದಿದೆ. ಪರಿಶೀಲನೆಯ ಬಳಿಕ ಹುಸಿ ಬಾಂಬ್ ಸಂದೇಶ ಅಂತ ಹೇಳಿ ಸ್ಪಷ್ಟನೆ ದೊರಕಿರುವಂಥದ್ದು. ಬಾಂಬ್ ಬೆದರಿಕೆ ಸಂದೇಶದಿಂದ ಕೆಲಕಾಲ ಆತಂಕ ಉಂಟಾಗಿದೆ. ಪ್ರಯಾಣಿಕರನ್ನ ಕೆಳಗೆ ಇಳಿಸಿ ವಿಮಾನದಲ್ಲಿ ಪರಿಶೀಲನೆಯನ್ನ ಭದ್ರತಾ ಪಡೆ ನಡೆಸಿರುವಂಥದ್ದು. ಟೇಕ್ ಆಫ್ಗೆ ಹೊರಟದಂತ ಇಂಡಿಗೋ ವಿಮಾನದಲ್ಲಿ ಇಂಥದ್ದೊಂದು ಪತ್ರ ಸಿಕ್ಕಿರುವಂಥದ್ದು. ಡೋಂಟ್ ಗೋ ಬಾಂಬ್ ಹೇ ಅಂತ ಹೇಳಿ ಆ ಒಂದು ಪತ್ರದಲ್ಲಿ ಬರೆಯಲಾಗಿತ್ತು ಅನ್ನುವಂತ ಮಾಹಿತಿ ಸಿಕ್ಕಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈ ಒಂದು ಪತ್ರ ವಿಮಾನದಲ್ಲಿ ದೊರೆತಿರುವಂಥದ್ದು. ಹಾಗಾಗಿ ಕೆಲ ಕಾಲ ವಿಮಾನದಲ್ಲಿ ಆತಂಕ ಸೃಷ್ಟಿಯಾಗಿದೆ. ತಕ್ಷಣವೇ ಎಲ್ಲ ಪ್ರಯಾಣಿಕರನ್ನ ಫ್ಲೈಟ್ನಿಂದ ಕೆಳಗಿಳಿಸುವಂತಹ ಕೆಲಸವಾಗಿದೆ. ತಕ್ಷಣವೇ ಭದ್ರತಾ ಪಡೆ ಫ್ಲೈಟ್ ಒಳಗೆ ಹೋಗಿ ಸಂಪೂರ್ಣ ಪರಿಶೀಲನೆಯನ್ನ ನಡೆಸಿದ ಬಳಿಕ ಇದು ಹುಸಿ ಬಾಂಬ್ ಸಂದೇಶ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಇಲ್ಲಿ ಬಾಂಬ್ ಬೆದರಿಕೆಯನ್ನ ಪತ್ರವನ್ನ ಬರೆದಿಟ್ಟವರ ವಿರುದ್ಧ ದೂರು ಕೂಡ ದಾಖಲಾಗಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ ತಡರಾತ್ರಿಗೆ ನಡೆದಿರುವಂತಹ ಘಟನೆ ಇದು. ಇಲ್ಲಿ ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ಪತ್ರ ದೊರಕ್ತಾ ಇದ್ದಂತೆ ಎಲ್ಲಾ ಪ್ರಯಾಣಿಕರನ್ನ ಕೆಳಗಿಳಿಸುವಂತಹ ಕೆಲಸವಾಗಿದೆ. 6E6423 ಇಂಡಿಗೋ ಫ್ಲೈಟ್ನಲ್ಲಿ ಬಾಂಬ್ ಬೆದರಿಕೆಯ ಪತ್ರ ಸಿಗ್ತಾ ಇದ್ದಂತೆ ಎಲ್ಲರಲ್ಲೂ ಕೂಡ ಒಂದು ಆತಂಕ ಸೃಷ್ಟಿಯಾಗಿ ಎಲ್ಲರನ್ನೂ ಕೆಳಗಿಳಿಸಿ ಪರಿಶೀಲನೆ ನಡೆಸಲಾಗಿರುವಂಥದ್ದು. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳುತ್ತಾ ಇದ್ದಂತಹ ಫ್ಲೈಟ್ ಇನ್ನೇನು ಟೇಕ್ ಆಫ್ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ಒಂದು ಪತ್ರವನ್ನ ನೋಡಿ ಸಿಬ್ಬಂದಿಗಳು ಹಾಗೂ ಪ್ರಯಾಣಿಕರೆಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ತಕ್ಷಣವೇ ಪರಿಶೀಲನೆಯನ್ನ ನಡೆಸಿ ಇದು ಫೇಕ್ ಒಂದು ಬಾಂಬ್ನ ಬೆದರಿಕೆ ಅನ್ನುವಂತ ಮಾಹಿತಿ ಬಂದಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಹಾಗಾಗಿ ಇಂತಹ ಪತ್ರವನ್ನ ಬರೆದಿದ್ದು ಯಾರು ಇಂತಹ ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ದೂರು ಕೂಡ ದಾಖಲಾಗಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದರ ಬಗ್ಗೆ ತನಿಖೆ ಕೂಡ ನಡೆಯುತ್ತೆ. ಯಾರು ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ನಡೆಸಿ ಅಂತಿಮವಾಗಿ ಇದರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಸದ್ಯ ಇದು ಹುಸಿ ಬಾಂಬ್ ಸಂದೇಶ ಅನ್ನುವಂತ ಸ್ಪಷ್ಟ ಮಾಹಿತಿ ದೊರಕ್ತಾ ಇದೆ.